ಹೆಣ್ಮಕ್ಳು ಮೆಚೂರ್ಡ್ ಆಗಲಿ, ಪ್ರೆಗ್ನೆಂಟ್ ಆಗಲಿ ಅಥವಾ ಬಾಣಂತಿ ಆಗಲಿ ಎಲ್ಲರೂ ಹೇಳೋದೇ ಚೆನ್ನಾಗಿ ಡ್ರೈ ಫ್ರೂಟ್ಸ್ ತಿನ್ನಿ, ಈ ಥರ ಎಲ್ಲ ಥರದ ಹೆಲ್ದಿಯಾಗಿರೋಂತಹ ಡ್ರೈ ಫ್ರೂಟ್ಸ್ ತಿನ್ನಿ ಅಂತ. ತುಂಬ ದಿನದಿಂದ ನಾನು ಈ ಡ್ರೈ ಫ್ರೂಟ್ ಲಡ್ಡು ಮಾಡಬೇಕು ಅಂದ್ಕೊತಾನೆ ಇದ್ದೆ. ಬಟ್ ಬ್ಯುಸಿ ಇರೋದ್ರಿಂದ ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ನಾನು ಇವಾಗ 4.5 ತಿಂಗಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೂ ಸಹ ಏನೂ ಕೆಲಸಗಳು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ನಾನು ಸ್ವಲ್ಪ ಬೆಟರ್ ಆಗಿದ್ದೀನಿ, ಸ್ವಲ್ಪ ಸ್ಟ್ಯಾಮಿನಾ ಇದೆ. ಸೊ ಹಾಗಾಗಿ ಎಲ್ಲನೂ ಒಂದು ಅರ್ಧ kg ಆಗೋಷ್ಟು ಡ್ರೈ ಫ್ರೂಟ್ಸ್ಗಳನ್ನ ತೆಗೆದು ನಾನಿಲ್ಲಿ ಎಲ್ಲ ಕುಟ್ಟಿ ತುಂಬ ಫುಲ್ ಪುಡಿ ಮಾಡ್ಕೊತಿಲ್ಲ, ಸ್ವಲ್ಪ ತರಿಯಾಗಿ ಎಲ್ಲ ಕುಟ್ಟಿ ಒಂದು ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಲಡ್ಡು ಕೊಡಿ ಮಮ್ಮಿ, ಯಾವುದು ಲಡ್ಡು ಮಾಡವ್ರೆ? ನೀವು ಇಷ್ಟೊತ್ತು ನೋಡಿದ್ದು ಬಂದು ರಿಹಾನ್ದು ವಾಯ್ಸು. ಸೊ ಕ್ಯೂಟಾಗಿ ಮಾತಾಡ್ತಾನೆ, ಅವ್ನಿಗಿಷ್ಟ. ಸೊ ಇಲ್ಲಿ ನಾನು ಅರ್ಧ kg ಆಗೋಷ್ಟು ಬಾದಾಮಿ, ಅರ್ಧ kg ಆಗೋಷ್ಟು ಗೋಡಂಬಿ ಮತ್ತು 1/4 kg ಆಗೋಷ್ಟು ಪಿಸ್ತಾ ಇದನ್ನೆಲ್ಲ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿನ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಕಟ್ ಮಾಡ್ತೀನಿ ಅಂತಂದರೆ ಒಂದು 3-4 ಅವರ್ ಬೇಕಾಗುತ್ತೆ. ನೀವು ಪ್ರೆಗ್ನೆಂಟ್ ಆಗಿದ್ದು ನೀವೇ ಮಾಡ್ಕೋಬೇಕು ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಸೊ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ಇದು ಬಂದು ಸ್ವೀಟ್ಗೋಸ್ಕರ ಡೇಟ್ಸ್, ಅದಾದಮೇಲೆ ಬಿಳಿ ಎಳ್ಳು. ಒಂದು ಪ್ಯಾನ್ಗೆ ನಾನು ತುಪ್ಪ ಹಾಕಿ, ಫಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕು. ಸೊ ಸ್ವಲ್ಪ ನನಗೆ ಬೇಕಾಗಿದ್ದಷ್ಟು ತುಪ್ಪ ಹಾಕ್ಕೊಂಡು ಫಸ್ಟ್ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರತಕ್ಕಂಥ ಎಲ್ಲ ಡ್ರೈ ಫ್ರೂಟ್ಸ್ನೂ ಸಹ ಹಾಕಿ ಸ್ವಲ್ಪ ಘಮಕ್ಕೆ ಬರೋ ಥರ ಘಮ ಅನ್ನುತ್ತೆ ಅಲ್ಲಿವರೆಗೂ ನಾನು ಇದನ್ನೆಲ್ಲ ರೋಸ್ಟ್ ಮಾಡ್ಕೊತೀನಿ. ಹಾಗೆ ಇನ್ನೊಂದೇನೋ ಹೇಳಬೇಕು ಅನಿಸ್ತಿತ್ತು. ಸೊ ತುಂಬ ದಿನ ಹೆಂಗಂದರೆ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಆ ಥರ ತಿನ್ನು, ಈ ಥರ ತಿನ್ನು, ಹೆಲ್ದಿ ಫುಡ್ಸ್ ತಿನ್ನು ಅಂತ ಎಲ್ಲ. ಬಟ್ ನನಗೇನು ಅನಿಸುತ್ತೆ ಅಂದರೆ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಸೊ ನನ್ನ ಪ್ರಕಾರ ನೀವು ಏನು ಬೇಕಾದ್ರೂ ತಿನ್ಬೋದು. ಅದ್ರ ಜೊತೆಗೆ ಹೆಲ್ದಿ ಫುಡ್ ಅಂತಂದರೆ ಡ್ರೈ ಫ್ರೂಟ್ಸ್ ಈ ಥರ ಲಡ್ಡು ಮಾಡ್ಕೊಂಡು ತಿಂದರೆ ಎಲ್ಲ ಥರದ ನ್ಯೂಟ್ರಿಷನ್ಸ್ ನಿಮ್ಗೆ ಸಿಗುತ್ತೆ. ಆಮೇಲೆ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನಿಮಗೂ ಸಹ ಏನಾದರೂ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಇರೋರಿಗೂ ಸಹ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ನಾನು ಏನು ಮಾಡ್ತಿದ್ದೀನಿ, ಇದು ಬಂದು ಡ್ರೈ ಫ್ರೂಟ್ ಲಡ್ಡು. ಬಟ್ ಬಾಣಂತಿಯರಿಗೆ ಅಂಟಿನುಂಡೆ ಅಂತ ಮಾಡಿಕೊಡ್ತಾರೆ. ಸೊ ಅದು ಸಹ ತುಂಬ ಒಳ್ಳೆಯದು ಬಾಣಂತಿಯರಿಗೆ ಅಂಟಿನುಂಡೆ ಮಾಡೋದು. ಅದರಿಂದ ಬೆನ್ನು ಮೂಳೆ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಮನೇಲಿ ಯಾರಿಗೂ ಅಂಟಿನುಂಡೆ ಮಾಡೋಕ್ಕಷ್ಟು ಬರೋಲ್ಲ. ನಮ್ಮ ಅತ್ತೆ ಮನೆ ಆಗಿರಲಿ ಅಥವಾ ನಮ್ಮ ಅಮ್ಮನ ಮನೆದಾಗಿರಲಿ ಯಾರಿಗೂ ಬರೋಲ್ಲ. ಬೇಕಾದ್ರೆ ಇವಾಗಿನ ಇನ್ಸ್ಟಾಗ್ರಾಮ್ಗಳಲ್ಲಿ ಎಷ್ಟೊಂದು ಪೇಜ್ಗಳು ಸಿಗ್ತವೆ, ಅಲ್ಲಿಂದ ಬೇಕಾದ್ರೆ ಆರ್ಡರ್ ಮಾಡ್ಕೋಬೋದು. ಬಟ್ ನನಗೂ ಸಹ ಅಂಟಿನುಂಡೆ ಮಾಡೋಕ್ಕೆ ಬರುತ್ತೆ. ಸೊ ಹಾಗಾಗಿ ನಾನೇ ಡೆಲ್ವರಿಗೆ ಮುಂಚೆನೇ 9ನೇ ತಿಂಗಳಲ್ಲಿ ಮಾಡಿಟ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪದಲ್ಲೇ ಮಧ್ಯೆ ಸ್ವಲ್ಪ ತುಪ್ಪ ಕಡಿಮೆ ಆಗ್ತಿತ್ತು, ಸ್ವಲ್ಪ ತುಪ್ಪ ಹಾಕಿ ಮಾಡ್ತಿದ್ದೀನಿ. ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದು ನಿಮ್ಗೆ ಫುಲ್ ಸುಸ್ತಿದೆ, ಬಟ್ ಈ ಥರ ಡ್ರೈ ಫ್ರೂಟ್ ಲಡ್ಡು ಮಾಡ್ಕೊಳ್ಬೇಕು, ಹೆಲ್ದಿಯಾಗಿರಬೇಕು ಅಂತಂದರೆ ಸೊ ಆದಷ್ಟು ನೀವು ಯಾರಾದರೂ ಹೆಲ್ಪ್ ತೊಗೊಂಡೇ ಮಾಡಿ, ಅದು ತುಂಬ ಇಂಪಾರ್ಟೆಂಟು. ನಾನಿಲ್ಲಿ ಏನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂದರೆ ಬಾದಾಮ್, ಗೋಡಂಬಿ ಮತ್ತು ವಾಲ್ನಟ್ ಹಾಕಿದ್ದೀನಿ. ಆಮೇಲೆ ಪಿಸ್ತಾ ಹಾಕಿದ್ದೀನಿ, ವಾಲ್ನಟ್ ಪಿಸ್ತಾ. ಆಮೇಲೆ ಬಿಳಿ ಎಳ್ಳು ಹಾಕಿದ್ದೀನಿ. ಆಮೇಲೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಇದಿಷ್ಟು ಡ್ರೈ ಫ್ರೂಟ್ಸ್ ಆಗಿ ಇದು ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ನಮಗೆ ಅಂಗಡಿಲೇ ಸೀಡ್ಲೆಸ್ ಆಗಿರೋವಂಥ ಇದು ಸಿಗುತ್ತೆ, ಏನೋ ಸೀಡ್ಲೆಸ್ ಡೇಟ್ಸ್ ಸಿಗುತ್ತೆ. ಅದನ್ನು ತಗೊಂಡು ಮಿಕ್ಸಿ ಜಾರಲ್ಲಿ ತುಂಬ ವೀಡಿಯೋಗಳು ಇರ್ತವೆ, ವೀಡಿಯೋಗಳಲ್ಲಿ ನೋಡಿ ಬೇರೆ ಬೇರೆ ಡ್ರೈ ಫ್ರೂಟ್ ಲಡ್ಡು ಅಂತೆಲ್ಲ ಹಾಕಿರ್ತಾರೆ. ಬಟ್ ನನಗೇನು ಅನಿಸುತ್ತೆ ಅಂದರೆ ಮಿಕ್ಸಿ ಜಾರಲ್ಲಿ ಅದನ್ನ ಸ್ವಲ್ಪ ಪೇಸ್ಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ನೀವು ನೀರು ಹಾಕ್ಕೊಳ್ಳಿ, ಆವಾಗ ಸ್ವಲ್ಪ ಸ್ಮೂತ್ ಪೇಸ್ಟ್ ಆಗುತ್ತೆ, ಮಿಕ್ಸಿನೂ ಸಹ ಹಾಳಾಗಲ್ಲ. ಇಲ್ಲ ಅಂತಂದರೆ ಅದು ನುಣ್ಣಗೂ ಆಗಲ್ಲ ಮತ್ತು ಅಲ್ಲಲ್ಲಿ ಸಿಗುತ್ತದೆ, ನಮಗೆ ಉಂಡೆ ಕಟ್ಟೋಕ್ಕಾಗಲ್ಲ.
ನಾನು ಮಾಡ್ತಿರೋದು ಆ್ಯಕ್ಚುಲಿ ಶುಗರ್ಲೆಸ್ಸು. ಬಟ್ ನನಗೆ ರೀಸೆಂಟ್ ಸರ್ಚಲ್ಲಿ ಗೊತ್ತಾಯಿತು ಈ ಥರ ಏನಂತಾರೆ ಡೇಟ್ಸ್ಗಳಲ್ಲೆಲ್ಲ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿರ್ತಾರೆ ಅಂತ. ಬಟ್ ಬೆಲ್ಲ ಇದ್ರೂ ನೋ ಪ್ರಾಬ್ಲಮ್, ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ನನಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಬರೀ ಅರ್ಧ kg ಆಗೋಷ್ಟು ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಆ ಥರ ಪೇಸ್ಟ್ ಥರ ಮಾಡ್ಕೊಂಡಾಗ ನಾನು ಉಂಡೆ ಕಟ್ಟೋಕ್ಕೂ ನನಗೆ ಈಸಿ ಆಗುತ್ತೆ. ಅದಾದಮೇಲೆ ನಾನು ಇದನ್ನೆಲ್ಲ ಕಟ್ ಮಾಡಿ ಅಡುಗೆ ಎಲ್ಲ ರೋಸ್ಟ್ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ 1-1.5 ಅವರ್ ಆಗೇ ಹೋಯಿತು. ನನಗಂತೂ ಹೊಟ್ಟೆ ಬೇರೆ ತುಂಬ ಹಸಿತಾಯಿತ್ತು. ಅದ್ರ ಮಧ್ಯೆ ತುಂಬ ಸುಸ್ತು ಕೂಡ ಆಗ್ತಾಯಿತ್ತು ನನಗೆ. ಆ್ಯಂಡ್ 2 ಬೆರಳು ಸಹ ಸುಟ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು ಅದನ್ನು ಸಹ. ಹಾಗೆ ಮ್ಯಾನೇಜ್ ಮಾಡಿದೆ ಮುಗಿಸ್ಬಿಡೋಣ ಅಂತ. ಸೊ ಅಲ್ಲಿ ಡ್ರೈ ಎಲ್ಲ ಆದಮೇಲೆ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಟ್ಟೆ. ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋಂತಹ ಡೇಟ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಸ್ವಲ್ಪ ನುಣ್ಣಗೆ ಆಗಬೇಕಿತ್ತು, ಬಟ್ ವೀಡಿಯೋಲಿ ಅದು ಬಂದಿಲ್ಲ. ಇನ್ನೊಂದು ರೌಂಡ್ ಹಾಕ್ಕೊಂಡಿದ್ದೆ, ಒಂಚೂರು ನೀರು ಮಿಕ್ಸ್ ಮಾಡಿ ಸ್ವಲ್ಪ ನುಣ್ಣಗಾಗಿತ್ತು. ನಾನು ಹೇಳೋದನ್ನು ಫಾಲೋ ಮಾಡಿ. ತುಂಬ ಜನ ನೀರು ಹಾಕಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಪೇಸ್ಟ್ ಥರ ಆಗೋಲ್ಲ. ನೀರು ಹಾಕ್ಕೊಂಡು ನಾವು ಈ ಥರ ಒಂದು ಪಾತ್ರೆಗೆ ತುಪ್ಪ ಹಾಕಿ ಸ್ವಲ್ಪ ಆ ಪೇಸ್ಟ್ನ ಹಾಕಿದ್ರೆ ಆ ತುಪ್ಪದಲ್ಲೇ ಇದು ಸ್ವಲ್ಪ ಪೇಸ್ಟ್ ಗಟ್ಟಿ ಆಗುತ್ತೆ. ನೀವು ನೀರೇ ಹಾಕದೆ ಹಾಗೆ ರುಬ್ಬಿಟ್ರೆ ಅದು ಗಟ್ಟಿ ಆಗೋಲ್ಲ, ಇನ್ನೂ ಕಲ್ಲು ಥರ ಆಗಿಬಿಡುತ್ತೆ. ಇದ್ರ ಮಧ್ಯೆ ರಿಹಾನ್ ಬಂದು ಡಿಸ್ಟರ್ಬ್ ಮಾಡ್ತಾನೇ ಇದ್ದ. ಅವನು ಮ್ಯಾನೇಜ್ ಮಾಡಿಕೊಂಡು ಈ ಕಡೆ ವೀಡಿಯೋನೂ ಮಾಡಿಕೊಂಡು ಈ ಕಡೆ ಅಡುಗೆನೂ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ನನಗೆ. ಎನಿವೇ ಇಲ್ಲಿ ತುಪ್ಪ ಹಾಕಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಡೇಟ್ಸ್ನೂ ಸಹ ಹಾಕ್ತಿದ್ದೀನಿ. ಈ ಡೇಟ್ಸ್ನೆಲ್ಲ ಹಾಕಿ ಸ್ವಲ್ಪ ಅದನ್ನು ಸಹ ರೋಸ್ಟ್ ಆಗಬೇಕು ಕ್ಲೀನಾಗಿ, ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಹಲ್ವ ಥರ ಆಗಬೇಕು. ಹಾಗಾದಾಗ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಸ್ಕೂಲಲ್ಲಿ ಹಲೋ my name is Riyanjali. Mine is Riyanjali. My name is Rihan. Mom, what is your mother name? Sister. Mummy popcorn ಇದೆ. ಈ ಪಾಪ್ಕಾರ್ನ್ ಅಲ್ಲ ಮಾಡಿದ್ದಲ್ಲಿ. Mummy popcorn ಎಲ್ಲ ಆಸನ ಬರ್ತಿದೆ. ನಾನು ಅಲ್ಲ. ಅಯ್ಯೋ ಇಟ್ಟ. ಇದನ್ನು ಮಾಡ್ದೆ ನಾನು. Mummy ನಾನು ಮಾಡ್ದೆ. ಆಗಲ್ಲ ಕಣೋ. ಮತ್ತು ಕ್ಲೀನಾಗಿ ರೋಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ತಣ್ಣಗಾಗ್ಬಿಟ್ಟು ಈ ಒಂದು ಡೇಟ್ಸ್ನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲನೂ ಒಂದಕ್ಕೊಂದು ಸೇರಬೇಕು. ಹಾಗಾಗಿ ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. Much melody. ಎರಡನ್ನೂ ಒಂದಕ್ಕೊಂದು ಸೇರಿಸಿದ್ಮೇಲೆ ಎಲ್ಲ ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಸ್ವಲ್ಪ ಕೈಗೆ ಒಂದೊಂದು ಚೂರ ತುಪ್ಪನ ಅಂಟಿಸ್ಕೊಂಡು ಗಟ್ಟಿಗೆ ಒತ್ತಿ ಲಡ್ಡು ಶೇಪಿಗೆ ನಾನು ಮಾಡ್ಕೊಬೇಕು. ಸೊ ಇಲ್ಲೆಲ್ಲ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿ ಅಲ್ವಾ. ಎಲ್ಲ ಥರ ಡ್ರೈ ಫ್ರೂಟ್ಸು ಎಲ್ಲನೂ ಇದೆ ಒಂದರಲ್ಲೇ. ಸೊ ನಾನು ಇದು ಮಾಡೋ ಅಷ್ಟರಲ್ಲಿ 2 ಅವರ್ ಆಯಿತು. ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ತುಂಬ ಹಸಿವಾಗ್ತಿತ್ತು. ಮನೇಲಿ ಬಿರಿಯಾನಿ ಬೇರೆ ಇತ್ತು. ಸೊ ನನಗೆ ತಿಂದೇ ಇರೋಕ್ಕಾಗಲೇ ಇಲ್ಲ. ಸೊ ಅದಕ್ಕೆ ನಮ್ಮ ಅತ್ತೆ ಹೇಳಿದ್ರು ಫಸ್ಟ್ ಊಟ ಮಾಡ್ಕೊಂಬಿಡು, ಆಮೇಲೆ
ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡುವಂತೆ ಅಂತ ಹೇಳ್ತಿದ್ರು. ನಾನು ಸರಿ ಆಯಿತು ಮತ್ತು ಇನ್ನೇನು ಮಾಡಲಿ ಅಂದ್ಬಿಟ್ಟು ತುಂಬ ಹಶ್ವಾಗ್ತಿತ್ತಲ್ವ, ಸೊ ಹಾಗಾಗಿ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅದಾದಮೇಲೆ ಲಡ್ಡುನ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು, ಎಲ್ಲನೂ ಸಮನಾಗಿ ರೋಸ್ಟ್ ಆಗಿತ್ತು. ಈಗ ನಾವು ರೋಸ್ಟೆಡ್ ಆಲ್ಮಂಡ್ ತಿಂದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಸೇಮು ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿತ್ತು. ಸ್ವಲ್ಪ ಸ್ವೀಟ್ ಆಗಿತ್ತು, ನಂಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ, ಸ್ವಲ್ಪ ಸ್ವೀಟ್ ಇಷ್ಟ ಇತ್ತು ಅಷ್ಟೇ. ನೀವು ಇದನ್ನು ಟ್ರೈ ಮಾಡಿ. ನೀವು ಪ್ರೆಗ್ನೆಂಟ್ ಆಗಿದ್ರಿ ತುಂಬ ಅಂದರೆ ತುಂಬ ಒಳ್ಳೆಯದು, ಯಾಕಂದರೆ ನಮ್ಮ ಮಗುಗೆ ಗ್ರೋತ್ ತುಂಬ ಒಳ್ಳೆಯದಿದು, ಟೇಸ್ಟಿಗೆ ಕೂಡ. ಸೊ ತುಂಬ ಸಿಂಪಲ್ ಕೂಡ, ಬಟ್ ಅದೇ ಯಾರಾದರೂ ಒಬ್ಬರದ್ದು ಹೆಲ್ಪ್ ತೊಗೊಳ್ಳಿಲ್ಲ ಅಂದರೆ ತುಂಬ ಸುಸ್ತಾಗ್ಬಿಡುತ್ತೆ ನಿಮಗೆ. ನಾನು ಇಷ್ಟೇ ಉಂಡೆಗಳೆಲ್ಲ ಇನ್ನೂ ಒಂದಷ್ಟು ಉಂಡೆಗಳು ಮಾಡಿಟ್ಟಿದ್ದೆ, ಸಪ್ರೇಟಾಗಿ ಎತ್ತಿಟ್ಟಿದ್ದೆ, ಬರೀ ವಿಡಿಯೋಗೋಸ್ಕರ ಮಾತ್ರ ಇಷ್ಟನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಸಿದ್ರೆ ನೀವೇನು ಮಾಡಬೇಕು, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಮುಂದೆ ಯಾವ ಥರ ವೀಡಿಯೋಸ್ನ ಬೇಕು ಅಂತ. ಅಂಟಿಲ್ ದೆನ್ ಸಿ ಯು, ಬಾಯ್.